ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಏನು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಏನು ನಾವು ಹಿಂದೆ 5ನೇ ತಾರೀಕು 12/2025ನೇ ತಾರೀಕು ಏನು ಪ್ರತಿಭಟನೆ ಕರೆ ಕೊಟ್ಟಿದ್ದೋ, ನಮ್ಮ ಈ ಪ್ರತಿಭಟನೆಗೆ ರಾಜ್ಯಾದ್ಯಂತ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾದ ಸಂದರ್ಭದಲ್ಲಿ ಮಾನ್ಯ ಘನ ಸರ್ಕಾರದ ಮಾನ್ಯ ಮಂತ್ರಿಗಳಾದಂಥ ರಹೀಂ ಖಾನ್ ಸರ್ ಅವರು ಹಾಗೂ ಮುಖ್ಯಮಂತ್ರಿಗಳ ಆಪ್ತ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂಥ ಅಂಜುಮ್ ಪರ್ವೇಜ್ ಸರ್ ಅವರು ಮತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ನಮ್ಮನ್ನೆಲ್ಲ ಕರೆದು, ನಮ್ಮ ಡಿಪಾರ್ಟ್ಮೆಂಟ್ ನಗರಾಭಿವೃದ್ಧಿ ಪ್ರಧಾನ ಕಾರ್ಯದರ್ಶಿಗಳೆಲ್ಲ ಕರೆದು ಸಭೆಯನ್ನು ಮಾಡಿ ನಮ್ಮ ರಾಜ್ಯ ಪದಾಧಿಕಾರಿಗಳ ಜೊತೆ ಏನು ನೀವು ಪ್ರತಿಭಟನೆಯನ್ನು ವಾಪಸ್ ತಗೊಳ್ಬೇಕು, ನೀವು ಏನು ಬೇಡಿಕೆ ಇದೆ ನ್ಯಾಯಯುತವಾದ ಬೇಡಿಕೆ, ಜ್ಯೋತಿ ಸಂಜೀವಿನಿ, KGID GPF, ಆಮೇಲೆ ಏನು ಡೈರೆಕ್ಟ್ ಪೇಮೆಂಟ್ ನಲ್ಲಿ ಇರ್ತಕ್ಕಂಥವ್ರಿಗೆ ಕಾಯಂ ಮಾಡ್ತಕ್ಕಂಥ ವಿಚಾರ, ಆಮೇಲೆ ಇನ್ನು ಹಲವಾರು ಸಬ್ಜೆಕ್ಟ್ಗಳಲ್ಲಿ 21 ಬೇಡಿಕೆನಲ್ಲಿ 4 ಬೇಡಿಕೆಗಳನ್ನ ನಾವು ಈಡೇರಿಸ್ತೀವಿ. ಸದನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಬೆಳಗಾವಿನಲ್ಲಿ ನಿಮಗೆ ಮಾತುಕತೆಗೆ ಅವಕಾಶ ಕೊಡ್ತೀವಿ ಅಂತ ಮಾನ್ಯ ಸಚಿವರು ಹೇಳಿದ್ರು. ನಮ್ಮೆಲ್ಲ ರಾಜ್ಯ ಪದಾಧಿಕಾರಿಗಳು ನಾವೆಲ್ಲ ಮತ್ತೆ ಜಿಲ್ಲಾ ಅಧ್ಯಕ್ಷರುಗಳು ಬೆಂಗಳೂರು ವಿಕಾಸಸೌಧದಲ್ಲಿ ಸಭೆ ನಡೆಸಿ ಮಾನ್ಯ ಮಂತ್ರಿಗಳು ನಮಗೆ ರೈಟಿಂಗ್ ನಲ್ಲಿ ಕೊಟ್ಟಿದ್ದಾರೆ, ಪ್ರೊಸೀಡಿಂಗ್ಸ್ ಮಾಡಿ ಆ ರೈಟಿಂಗ್ ಪ್ರಕಾರವಾಗಿ ನಮ್ಮ ಬೇಡಿಕೆ ಈಡೇರಿಸ್ತಾರೆ ಅಂತ ಹೇಳಿ ಆಶಾಭಾವನೆ ಇಟ್ಕೊಂಡು ನಾವು ಮುಷ್ಕರನ್ನು ವಾಪಸ್ ಪಡೆದು ನಾವು ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಸದನ ನಡೀತಾ ಇರೋ ಸಂದರ್ಭದಲ್ಲಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಒಂದು ಐತಿಹಾಸಿಕ ನಿರ್ಣಯವನ್ನ ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ನಾವೆಲ್ಲ ತೀರ್ಮಾನ ಮಾಡಿದೀವಿ. ಮುಂದೆ ಮುಂದಿನ ತಿಂಗಳ 5ನೇ ತಾರೀಕು ಒಳಗೆ ನಮ್ಮ ಬೇಡಿಕೆಗಳು ಈಡೇರಿಸಲಿಲ್ಲ ಅಂದ್ರೆ ನಾವು ಮತ್ತೆ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದೀವಿ. ಮುಂದೆ ತಿಂಗಳ 5ನೇ ತಾರೀಕು ಒಳಗಡೆ ಗಡುವು, ಆ ಗಡುವಿನೊಳಗಡೆ ನಮ್ಮ ಬೇಡಿಕೆಗಳು ಈಡೇರಿಸ್ತಾರೆ ಅಂತ ನಮ್ಮ ಆಶಾಭಾವನೆ 100% ಇದೆ.